ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹೈಕಮಾಂಡ್ನ ಮುಖ್ಯ ಸದಸ್ಯರು ವಾದ ಮಾಡಿದ್ದಾರಂತೆ ಸಿದ್ದರಾಮಯ್ಯನವರ ಜೊತೆಗೆ. ಕಾಂಗ್ರೆಸ್ ಪಕ್ಷಕ್ಕಿಂತ ಪಕ್ಷದ ಅಧಿಕಾರಕ್ಕಿಂತ ನಿಮ್ಮ ಅಧಿಕಾರನ ದೊಡ್ಡದಾಯ್ತಾ ಅಂತ ಹೇಳಿ ಸಿದ್ದರಾಮಯ್ಯನವರ ಜೊತೆ ಸ್ವಲ್ಪ ವಾದಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೇಳ್ಪಟ್ಟಿವಿ. ಅಂದ್ರೆ ಏನು ಡಿ ಕೆ ಶಿವಕುಮಾರ್ 30 ಶಾಸಕರನ್ನ ಕರ್ಕೊಂಡು ಹೋಗಿ ನನ್ನ ಬಲಶಕ್ತಿ ಎಷ್ಟಿದೆ, ಮುಂದೆ ನಾನು ಬಿಜೆಪಿಗೆ ಹೋಗ್ಬೇಕಾಗತ್ತೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸಿದ್ರು. ಆಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಗಂಭೀರವಾಗಿ ತಗೊಂಡಿದೆ. ಸಿದ್ದರಾಮಯ್ಯನವರಿಗೆ ನೇರವಾಗಿ ಕೇಳ್ತಾ ಇದೆ, ಯಾಕೆ ನಿಮಗೆ 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋ ಆಸೆ, ದುರಾಸೆ ಅಂತೇಳಿ ವಾದ ಮಾಡ್ತಾ ಇದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಇದು ಪ್ರಮುಖವಾಗಿ ಬಂದಿರುವಂತಹ ಸುದ್ದಿ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಕ್ಕೆ ರಾಜ್ಯಕ್ಕೆ ಮರಳಿದಂತ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದಾರೆ ಮತ್ತು ಮೌನವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಏನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಪ್ರಶ್ನೆಗಳನ್ನ ಮಾಡಿದಾರಲ್ಲ, ಏನದು 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗಿರ್ಬೇಕು, ಕಾಂಗ್ರೆಸ್ ಪಕ್ಷ ದಟ್ಟಂತ ಮೆಜಾರಿಟಿ ಬೀಳುವ ಹಂತದಲ್ಲಿ ಬಂದಿದೆ, ಡಿ ಕೆ ಶಿವಕುಮಾರ್ ಈ ರೀತಿ ಎಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ, 30 ಶಾಸಕರು ಕೈ ತಪ್ತಾ ಇದ್ದಾರೆ, ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಕ್ಕಿಂತಲೂ ನಿಮಗೆ ನಿಮ್ಮ ಅಧಿಕಾರನೇ ದೊಡ್ಡದಾಗೋಯ್ತಾ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಮಾಡಿದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ. ನೋಡಿ, ನೀವು ಹಿರಿಯರಾಗಿ ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ನಿಮ್ಮಿಂದ ಅನುಕೂಲ ಇದೆ, ಮತ್ತೆ ನೀವು ಮಾಡಿರ್ತಕ್ಕಂಥ ಸೇವೆ ಇದೆಲ್ಲವನ್ನು ಕೂಡ ನಾವು ಮೆಚ್ಚಿ ಕೊಂಡಾಡ್ತೀವಿ. ಆದ್ರೆ ನೀವು ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಬಿದ್ರೂ ಸರಿ, ನಾನ್ ಮುಖ್ಯಮಂತ್ರಿ ಆಗಿರ್ಬೇಕಿದ್ರೆ ಅನ್ನುವಂಥದ್ದನ್ನ ದಯವಿಟ್ಟು ಈ ಅಹಂಕಾರವನ್ನ ಬಿಟ್ಬಿಡಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ವಾದವನ್ನ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ಮುಖ್ಯಮಂತ್ರಿಯಾಗಿ ಸುಮಾರು ಎರಡೂವರೆ ವರ್ಷ ಆಯಿತು, ಆದ್ರೂ ಕೂಡ ನಾನು ಬಿಟ್ಕೊಡ್ತೀನಿ ಅನ್ನುವಂತಹ ಮಾತು ಕೇಳಿಸ್ತಾ ಇಲ್ಲ, ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ. ಹಿಂಗಾಗಿ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಈಗ ಅಸಹಾಯಕರಾಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಇನ್ನೇನಾದ್ರು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತಾ, ನನ್ನ ಸಿಎಂ ಸ್ಥಾನದಲ್ಲಿ ಇಳಿಸುತ್ತಾ ಅನ್ನುವಂತಹ ಒಂದು ಬೇಸರ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರು ಈವರೆಗೂ ನಡೆದು ಬಂದಂತ ಹಾದಿ ಹೇಗಂದ್ರೆ, ಒಮ್ಮೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕುತ್ಕೊಂಡ್ರೆ 5 ವರ್ಷವನ್ನ ಪೂರೈಕೆ ಮಾಡೇ ಅವ್ರು ಕೆಳಗಿಳಿದಿರೋದು. ಅರ್ಧದಲ್ಲೇ 2 ವರ್ಷ, 2.5 ವರ್ಷ, 3 ವರ್ಷ, 4 ವರ್ಷ ಈ ರೀತಿಯಾದಂತಹ ಮುಖ್ಯಮಂತ್ರಿ ಸ್ಥಾನವನ್ನ ಅವರು ಮಾಡಿಲ್ಲ. ಹಾಗಾಗಿ ನನ್ನ ಆ ಒಂದು ಏನು ಹಾದಿ ಇದೆಯಲ್ಲ, ಆ ಹಾದಿಗೆ ಅಡ್ಡ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರು 2.5 ವರ್ಷ ಇಳಿದಿದಾರ ಅವರು ಒಮ್ಮೆ ಅನ್ನುವಂಥ ಪಟ್ಟ ಸಿಕ್ಬಿಡುತ್ತೆ, ನನಗದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನೋಕ್ಕಿಂತಲೂ ನನ್ನ ಒಂದು ಹಾದಿ ನಡೆದು ಬಂದಂತ ದಾರಿ ಎಡುವುದಂಗಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಅಂತ ಹೇಳಿ ಸಿದ್ದರಾಮಯ್ಯನವರು ವಾದವನ್ನ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಕೂಡ ಮಾಡಿದಾರಂತೆ, ರಿಕ್ವೆಸ್ಟ್ ಮಾಡ್ಕೊಂಡಿದಾರಂತೆ. ಆದ್ರೂ ಕೂಡ ಈ ಕಡೆ ಡಿ ಕೆ ಬಿಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅಂತೂ ವಾಗ್ದಾಳಿಯನ್ನು ನಡೆಸುವುದರ ಜೊತೆಗೆ ನನಗೆ ಕೊಡಿ, ಇಲ್ಲ ಅಂದ್ರೆ 33 ಶಾಸಕರನ್ನ ಎಗರಿಸ್ತೀನಿ ಅಂತ ಹೇಳಿ ಲೆಕ್ಕಾಚಾರವನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಪ್ರೆಷರ್ ಆಗ್ತಾ ಇದೆ. ಈಗ ಯಾವ ರೀತಿ ಪ್ರೆಷರ್ ಆಗ್ತಾ ಇದೆ ಅಂತಂದ್ರೆ, ನಿಮ್ಗೆ ಯಾಕೆ 5 ವರ್ಷಗಳ ಕಾಲನೇ ಮುಖ್ಯಮಂತ್ರಿ ಆಗಿರಬೇಕು, ನಿಮಗೆ ಕಾಂಗ್ರೆಸ್ ಪಕ್ಷ ಅನ್ಮೆಜಾರಿಟಿ ಆಗಿ ಮೆಜಾರಿಟಿ ಇಲ್ಲದೇನೆ ಬಿಜೆಪಿಗೆ ಅಧಿಕಾರ ಹೋದ್ರೂ ನಿಮ್ಗೆ ನಡೆಯುತ್ತೆ. ಆಗ ಮತ್ತೆ ಅಂತ ಟೈಮಿಂಗ್ ನಲ್ಲಿ ಏನ್ ಮಾಡ್ತೀರಾ, ಅವಾಗ್ಲೂ ಕೂಡ 2.5 ವರ್ಷದ ನಂತರ ನೀವು ಕೆಳಗೆ ಇಳ್ದಂಗ್ಲೇ ತಾನೆ ಅಂತ ಹೇಳಿ ವಾಗ್ದಾಳಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾಗಿ ತಲೆ ಕೆಟ್ಟು ಮೌನವಾಗಿದ್ದಾರೆ ಮತ್ತು ಅಸಹಾಯಕರಾಗಿದ್ದಾರೆ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇರುವಂತಹ ಸುದ್ದಿ. ಮತ್ತು ಸಿದ್ದರಾಮಯ್ಯನವರ ಆಪ್ತರ ಬಳಗದಲ್ಲೂ ಕೂಡ ಇದು ನೇರವಾಗಿ ಮಾತನಾಡ್ತಾ ಇದ್ದಾರೆ. ಏನಂದ್ರೆ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಅಸಹಾಯಕರಾಗ್ತಾ ಇದ್ದಾರೆ, ಗಮನ ಹರಿಸಿ ಕಾಂಗ್ರೆಸ್ ಹೈಕಮಾಂಡ್ ಅಂತೇಳಿ. ಏನು ಕಾಂಗ್ರೆಸ್ ಹೈಕಮಾಂಡ್ ಇಷ್ಟು ವಾದವನ್ನ ಮಾಡಿ ಸಿದ್ದರಾಮಯ್ಯನವ್ರನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಟಿದೆ. ಇದರಿಂದ ಸಿದ್ದರಾಮಯ್ಯನವ್ರನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ನೋಡಿ, ಅಧಿಕಾರ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಅಧಿಕಾರವನ್ನ ಸಂಪೂರ್ಣವಾಗಿ ಪೂರೈಸಬೇಕು, ರಾಜ್ಯದಲ್ಲಿ ನಮ್ದು ಏನಾದ್ರೂ ಒಂದು ಮಾಡ್ಬೇಕು ಅನ್ನುವಂತಹ ಒಂದು ಏನು ವ್ಯವಸ್ಥೆ ಇರುತ್ತೆ, ಅವ್ರು ಅಂದುಕೊಂಡಿರ್ತಾರೆ. ಅದರ ಮೇಲೆ ಗಣನೀಯವಾಗಿ ವಿಚಾರಗಳು ಬರ್ತಾ ಇರ್ತದೆ ಹೊರಗಡೆ. ಈಗ ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ ಸುಮಾರು ಇನ್ನೂ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಈಗ ಸಂಪೂರ್ಣವಾಗಿ 2.5 ವರ್ಷ ಸಂಪೂರ್ಣವಾಗಿ ಈಗ ಏನ್ ನಡೀತಾ ಇದೆಯಲ್ಲ ಈ ವ್ಯವಸ್ಥೆಯನ್ನ ಮೆಚ್ಚಿ ಕೊಂಡಾಡಬೇಕಾಗಿರುವಂತ ಲೆಕ್ಕಾಚಾರ. ಯಾಕಂದ್ರೆ ಕಾಂಗ್ರೆಸ್ ಈ ಕಡೆನೂ
ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆನೂ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರುವುದು. ಸಿದ್ದರಾಮಯ್ಯ ತನ್ನದೇ ಆದ ಅಸ್ತಿತ್ವವನ್ನು ನಡೆಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ, ಕೆಂಡ ಕಾರ್ಕೊಂಡು ಬೆನ್ನತ್ ಬಿಟ್ಟಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ಬಿಡ್ಬೇಕಪ್ಪ ಅನ್ಕೊಂಡು ಸುಮ್ಮನೆ ಇದ್ರೆ ಈ ಕಡೆ ಸಿದ್ದರಾಮಯ್ಯ ಒಪ್ಕೊಳಕ್ ಇಷ್ಟ ಇಲ್ಲ. ಯಾಕೆ ನಾನು 5 ವರ್ಷ ಮಾಡ್ತೀನಿ ಅನ್ನುವಂತ ಲೆಕ್ಕಾಚಾರ. ಸೊ ಇಂತಹ ಲೆಕ್ಕಾಚಾರ ಇದ್ದಾಗಲೂ ಕೂಡ ತಮ್ಮ ಆ ಒಂದು ಸ್ವಾತಂತ್ರ್ಯವಾಗಿ ಏನವರು ಹಮ್ಮಿಕೊಂಡಿದಾರಲ್ಲ, ನಾನು ಪಕ್ಷ ಕಟ್ಟಿದ್ದೀನಿ ಕಾಂಗ್ರೆಸ್ನಲ್ಲಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ, ನಾನು ಪಕ್ಷ ಕಟ್ಲಿಕ್ಕೆ ಶ್ರಮಿಸಿದ್ದೀನಿ. ಈ ಕಡೆ ಡಿ ಕೆ ಶಿವಕುಮಾರ್ ಯಾರನ್ನ ಕಾಂಗ್ರೆಸ್ ಹೈಕಮಾಂಡ್ ಹೌದಪ್ಪ ನೀನು ಕಟ್ಲಿಕ್ಕೆ ಶ್ರಮಿಸಿದ್ಯಾ, ನೀನು ಕಟ್ಲಿಕ್ಕೆ ಶ್ರಮಿಸಿದ್ಯಾ, ನೀನ್ 2.5 ವರ್ಷ ಮಾಡು, ನೀನ್ 2.5 ವರ್ಷ ಮಾಡು ಅಂತ ಸೊ ಆರಂಭದಲ್ಲೇ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಅದೇ ಭರವಸೆ ಮೇಲೆ ಡಿ ಕೆ ಶಿವಕುಮಾರ್ ಪಾಪ ಬಹಳಷ್ಟು ಹಂಬಲೀಯವಾಗಿದ್ರು. ಹೌದಪ್ಪ ಇನ್ನು 2.5 ವರ್ಷದ ನಂತರ ನಾನು ಮುಖ್ಯಮಂತ್ರಿ ಅನ್ನೋ ಫೀಲ್ ಅವರಲ್ಲಿ ಇತ್ತು ಪಾಪ. ಆದ್ರೆ ಸಿದ್ದರಾಮಯ್ಯನವರು ಆ 2.5 ವರ್ಷ ಆಗ್ತಿದ್ದಂಗೆನೆ ತಂಟೆ ತಕರಾರುಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು. ಸಿದ್ದರಾಮಯ್ಯನವರು ಒಂದು ಮಧ್ಯದಲ್ಲಿ ಇರ್ತಕ್ಕಂಥ ಹೇಳಿಕೆಯನ್ನ ಹೇಳಿಕೊಂಡು ಬಂದ್ರು, ಅರಸು ಅವರ ರೆಕಾರ್ಡ್ ಮುರಿಬೇಕು, ನಾನು ಅದಕ್ಕೆ ಅವಕಾಶ ಕೊಡಿ ಅಂತ. ಆಯ್ತು, ಅರಸು ಅವ್ರ ರೆಕಾರ್ಡ್ ಮುರಿದ ಮೇಲೆ ಆದ್ರೂ ನನಗೆ ಮುಖ್ಯಮಂತ್ರಿ ಬಿಟ್ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವಾಗಲೂ ಕೂಡ ನಿಮ್ಮ ಜೊತೆಗಿದ್ದೀನಿ ಅಂತೇಳಿ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡ್ರು. ಅರಸು ದಾಖಲೆ ಮುರಿದಾದ ಮೇಲಾದ್ರೂ ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅರಸು ದಾಖಲೆ ಮುರಿದ ಮೇಲೂ ಕೂಡ ಸಿದ್ದರಾಮಯ್ಯನವರು ಮೌನ ಮುರಿದ್ರು, ಸಿಎಂ ಸ್ಥಾನ ಬಿಟ್ಕೊಡ್ಲಿಕ್ಕೆ ಒಪ್ಕೊಳ್ತಾ ಇಲ್ಲ. ಇನ್ನು ನೀವು ಸಿಎಂ ಸ್ಥಾನ ಬಿಟ್ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ, ಹೈಕಮಾಂಡ್ ಯಾವ ನಿರ್ಧಾರವನ್ನ ಹೇಳುತ್ತೋ ಅದ್ರ ಮೇಲೆ ನಾವು ಅನುಗುಣವಾಗಿ ನಡ್ಕೊಳ್ತೀವಿ ಅಂತ ಹೇಳಿದ್ರು. ಅವರೇ ಕಾಂಗ್ರೆಸ್ ಹೈಕಮಾಂಡ್ ಹೋಗಿ ಭೇಟಿ ಮಾಡಿ ಸಿದ್ದರಾಮಯ್ಯನವರು ಅವರಿಗೆ ಪಂಚ ಡೈಲಾಗ್ ಹೊಡೆದು ಬಂದ್ಬಿಟ್ರು ಕಾಂಗ್ರೆಸ್ನ ಹೈಕಮಾಂಡ್ಗೆ, ನನ್ನ ಇಳಿಸಿದ್ರೆ ನಾನು ಕಾಂಗ್ರೆಸ್ನಲ್ಲಿ ಇರಲ್ಲ, ನಾನು 5 ವರ್ಷ ಮಾಡಲೇಬೇಕು ಅಂತೇಳಿ. ಸೊ ಈ ರೀತಿ ಆದ್ಮೇಲೆ ಡಿ ಕೆ ಶಿವಕುಮಾರ್ ಪದೇ ಪದೇ ಒಬ್ಬರೇ ಹೋಗೋರು ಪಾಪ. ಡಿ ಕೆ ಶಿವಕುಮಾರ್ ಹೋಗೋರು ಬರೋರು ಹೋಗೋರು. ಸೊ ಅವಾಗ ಡಿ ಕೆ ಶಿವಕುಮಾರ್ ಎದುರುಗಡೆ ಇರ್ಬೇಕಾದ್ರೇನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಹೋಗಿ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಅವಾಗ ಮನಸ್ಥಿತಿ ಕಾಡುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ 3 ಮಂದಿ ಅಲ್ಲೇ ಇರ್ಬೇಕಾದ್ರೆ 3 ಜನ ಡಿ ಕೆ ಶಿವಕುಮಾರ್ ಅವರನ್ನ ದೂರ ನಿಲ್ಲಿಸಿ ಇಬ್ಬರೇ ಹೋಗಿ ಮಾತಾಡ್ತಾರಲ್ಲ, ಆಗ ಡಿ ಕೆ ಶಿವಕುಮಾರ್ಗೆ ಅದು ಮನಸ್ತಾಪ ಕಾಡ್ತು. ಏನಪ್ಪಾ ಇದು, ನಾನು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದೀನಿ, ನನ್ನನ್ನ ಬಿಟ್ಟು ದೂರ ಹೋಗಿ ಮಾತಾಡ್ಬಿಟ್ರಲ್ಲ, ಅಂದ್ರೆ ನನ್ನ ಮೇಲೆ ಯಾವ ನಂಬಿಕೆ ಇವ್ರನ್ನ ಕಳ್ಕೊಳ್ತು, ಯಾವ ನಂಬಿಕೆಯನ್ನ ಇವ್ರು ನನ್ನಿಂದ ಕಳ್ಕೊಂಡ್ರು, ಈ ರೀತಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನಸ್ಸಲ್ಲಿ ಹುಟ್ಕೊಳ್ತು. ಹಾಗಾಗಿ ಅವರು 33 ಶಾಸಕರನ್ನ ರೆಡಿ ಮಾಡಿಬಿಟ್ರು. ಅದಕ್ಕೆ ಊಹಾಪೋಹ ಕಟ್ಟಿದ್ರು. ಹಾಗೆ ಹೀಗೆ ಶಾಸಕರು ಅದು ಕೇಳಕ್ ಹೋಗಿದ್ದಾರೆ, ಮಂತ್ರಿಗಿರಿ ಸ್ಥಾನ ಕೇಳಕ್ ಹೋಗಿದ್ದಾರೆ, ಸಚಿವ ಸ್ಥಾನ ಕೇಳಕ್ ಹೋಗಿದ್ದಾರೆ. 33 ಜನಕ್ಕೊಮ್ಮೆ ಸಚಿವ ಸ್ಥಾನ ಸಿಗುತ್ತಾ? ಇದನ್ನ ಯಾರೀ ನಂಬ್ತೀರಿ ನೀವು? 33 ಜನಕ್ಕೊಮ್ಮೆ ಯಾವ್ದಾದ್ರು ಮಂತ್ರಿಗಿರಿ ಸ್ಥಾನ ಸಿಗುತ್ತಾ? ನೀವು ತಿಳ್ಕೊಂಡ್ ಬಿಡಿ, ಇದೆಲ್ಲ ಸುಮ್ಮನೆ ಊಹಾಪೋಹ ಮಾಡಿದ್ರು. ಆದ್ರೆ ಸತ್ಯ ಇರೋದು ಇಲ್ಲಿದೆ, ಇದು ಸತ್ಯ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಇರತಕ್ಕಂತ ಈ ವಾಗ್ದಾಳಿ ಇದೆಯಲ್ಲ, ಈಸ್ ವೆರಿ ವೆರಿ ಡಿಫ್ರೆಂಟ್. ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಪೂರ್ತಿ ಡೇಂಜರಸ್ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ತುಂಬಾ ಡೇಂಜರ್ ಆಗ್ತಾ ಇದೆ ಈಗ. ಈ ಡೇಂಜರ್ ಪಾಯಿಂಟ್ ಗಳನ್ನ ಹಾಕ್ತಾನೆ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಜಮೀರಾ ಅಹ್ಮದ್ ಖಾನ್, ಇನ್ನು ಬೇರೆ ಬೇರೆ ಇದಾರಲ್ಲ, ಎಲ್ಲರನ್ನು ಕೂಡ ದಾಖಲೆಗಳ ಮುಖಾಂತರ ಉಡಿಸಿ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್. ಇದು ವ್ಯವಸ್ಥೆಯಲ್ಲಿ ಇದೆ, ಹೀಗೆ ಹೊರಟಿದೆ. ಹೇಗಾದ್ರೂ ಮಾಡಿ, ಒಟ್ನಲ್ಲಿ ಏನಾದ್ರೂ ಮಾಡಿ ಮುಖ್ಯಮಂತ್ರಿ ಗದ್ದುಗೆ ಪೀಠವನ್ನು ಪಡಿಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ. ಆದ್ರೆ ಅದು ಕಾದು ನೋಡ್ಬೇಕಿದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಹಠದಲ್ಲಿ ಬಿದ್ದು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಪಿಸ್ತೂಲ್ ಹಿಡಿದಿದ್ದಾರೆ. ಇನ್ನು ಈ ಕಡೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅನ್ನೋದು ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಆದ್ರೆ ನನಗನಿಸುವ ಮಟ್ಟಿಗೆ ಸಿದ್ದರಾಮಯ್ಯನವರನ್ನ ಇಳಿಸ್ತಕ್ಕಂಥ ಸ್ಥಿತಿಗಳು ಬಹಳ ಕಾಣಿಸ್ತಾ ಇವೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ನ ಕೈ ಬಿಟ್ರೆ, ಬಿಜೆಪಿಗೆ ಹೋಗ್ಬಿಟ್ರೆ ತಟ್ ಅಂತ ಸರ್ಕಾರ ಗೌರ್ಮೆಂಟ್ ಬಿದ್ದು ಬಿಡತ್ತೆ. ಕಾಂಗ್ರೆಸ್ದು 136 ಸೀಟ್ ಪಡ್ಕೊಂಡಿರುವಂತ ಇತಿಹಾಸ ಇದೆ. ಆ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಕಳ್ಕೊಂಡ್ ಬಿಟ್ರು ಇವರು ಅಂತಂದ್ರೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಅವಮಾನ ಆಗತ್ತೆ. ಇದು ಬರೇ ರಾಜ್ಯದಲ್ಲೆಲ್ಲ, ಭಾರತದಲ್ಲೆರಡೂ ಕೂಡ ಕಾಂಗ್ರೆಸ್ಗೆ ಅತಿ ದೊಡ್ಡ ಅವಮಾನ ಇದು. ಸೊ ಆ ಕಾರಣಾಂತರಗಳಿಂದ ಕಾಂಗ್ರೆಸ್ನ ಹೈಕಮಾಂಡ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಇನ್ನೂ ಇದ್ದಾರೆ, ಅವರೆಲ್ಲರೂ ಕೂಡ ಸೇರ್ಕೊಂಡು ಇದನ್ನ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ದಾರಿ ತಪ್ಪಬಾರದು ಅನ್ನೋ ಲೆಕ್ಕಾಚಾರಕ್ಕೆ.
ಸೊ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಬಂದಿರತಕ್ಕಂತ ಈ ಮನಸ್ತಾಪಗಳಿಗೆ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಮೌನವಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇವರ ಈ ಮೌನ ಅಸಹಾಯಕತೆಯನ್ನ ಕಂಡು ಬಹುತೇಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮತ್ತೊಮ್ಮೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಒಂದು ರೀತಿಯಾದಂತಹ ಒಂದು ನಿರಾಳತೆಯನ್ನ ವಹಿಸಲಿಕ್ಕೆ ಅವರಿಗೆ ಯಾವುದಾದ್ರೂ ಮಾತುಕತೆಗಳ ಮೂಲಕ ಮತ್ತೆ ಅವರನ್ನ ಸದೃಢ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡಬಹುದು. ಕಾದು ನೋಡೋಣ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಂತಹ ರಾಜಕೀಯ ಸುದ್ದಿಗಳನ್ನ ತರ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.